ಓಕೆ, ಇವತ್ತು ಯಾವ ಊರಿಗೆ ಪ್ರೋಗ್ರಾಮ್ ಎಡ್ರಾಮಿಗೆ ಹೊಂಟಿವಿ. ಸೊ ಇವಾಗ ಟೈಮು ಆಲ್ಮೋಸ್ಟ್ 5:30 ಆಗೈತಿ. ಇನ್ನು ಕತ್ಲೈತಿ ನೋಡ್ರಿ ಹೊರಗಡೆ. ಸೊ ಹೋಗ್ತಾ ಇದ್ದೀವಿ ಈಗ ರೆಡಿಯಾಗಿ. ಸೊ ಬರ್ರಿ ಇವತ್ತಿನ ಪ್ರೋಗ್ರಾಮ್ ಹೆಂಗಂಗೆ ಆಗುತ್ತಾ ಏನೇನಿಲ್ಲ ನೋಡೋಣ. ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಇವತ್ತಿನ ಡೇ ಹೆಂಗಿರ್ತ ನೋಡೋಣ. ಓಕೆ, ಶಿವ್. ಮನೆಯಿಂದ ಹೊರಟ್ವಿ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಚಳಿ ಇತ್ತು. ಫುಲ್ಲೆಲ್ಲ ಪ್ಯಾಕಪ್ ಮಾಡ್ಕೊಂಡು ಹೊಂಟೀವಿ. ಹಾಗೆ ಈಗ ವಿಡಿಯೋ ಯಾರ್ಯಾರು ನೋಡಕತ್ತೀರಿ ಎಲ್ಲರೂ ನಮ್ಮ ಎನ್ಸಿ ಕಪಲ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಮ್ಮ ಕಪಲ್ಸ್ ವ್ಲಾಗ್ ಕಂಟಿನ್ಯೂಸ್ ಆಗಿ ಹಾಕ್ತಾ ಇರ್ತೀವಿ. ಹಾಗೆಯೇ ಎಂಟರ್ಟೈನ್ಮೆಂಟ್ ಕೊಡ್ತಾ ಇರ್ತೀವಿ ಲಾಗ್ಸ್ ಮುಖಾಂತರ ಅಂತ ಹೇಳ್ತಾ. ಸೊ ಬೈಕ್ ಮೇಲೆ ಹೊಂಟೀವಿ ಈಗ. ಲಿಂಗ್ಸೂರಿಗೆ ಬಂದಿವಿ. ಥಂಡಿ ಅಪ್ಪ, ಇಷ್ಟು ಪ್ಯಾಕ್ ಆದ್ರೂ ಥಂಡಿ ಹೊಡ್ಯಾಕತ್ತೈತಿ. ಈಗ ಟೀ ಕುಡಿಯಾಕತ್ತೀವಿ ಇಲ್ಲಿ ಲಿಂಗ್ಸೂರಾಗ. ಇನ್ನು ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ಹೋಗೋದು. ಕೈ ಕಾಲೆಲ್ಲ ಸೆಟ್ಕೊಂಬಿಟ್ಟು ಇಷ್ಟು ದಂಡಿ. ಇದನ್ನ ಹಾಕಿ ಪ್ಯಾಕ್ ಮಾಡ್ಕೊಂಡ್ರೆ ಇಷ್ಟು ಥಂಡಿ ಹಾಕತೈತಿ. ಕೈ ಬಿಸ್ಕೆಟ್ ತಿನ್ನಕತ್ತೀನಿ. ಇಷ್ಟೊತ್ತನ ಗಾಡಿ ಹೊಡೆದು ಆಲ್ರೆಡಿ ಮುಗ್ಲಾಗ್ಬಿಟ್ಟೀನಿ. ಲೇಟ್ ಆದರೆ ಎಡ್ರೈ ಮಿಸ್ ಆಗ್ತಾ ನನಗೇನು. ನಂದೇನು ಗಂಟೆ ಹೋಗುತ್ತೆ. ಈಗ ಒಬ್ಬನದನ್ನು ಎಡ್ರೈ ಹೋದ್ಮೇಲೆ ಓನರ್ ಅಂತ ಅವನು ನೋಡೋಕೆ ಒಳ್ಳೆ ಕಳ್ಳನ ಮಗ ಇದ್ದಂಗೆ ಅದನ, ಸಿಂಗರ್ ಅಂತ. ಆಮೇಲೆ ತೋರಿಸ್ತಂತೆ, ನೋಡೋಣ. ಇವಾಗ ಬಿಸ್ಕೆಟ್ ತಿನ್ನಕತ್ತೀನಿ, ಸ್ವಲ್ಪ ಬೆಚ್ಚಗಾಗಲಿ ಅಂತೇಳಿ ಇಲ್ಲಿಂದ ಬಸ್ಸಿಗೆ ಹೋಗ್ಬೇಕು. ಬರೋ ಮುಂದೆ ಇನ್ನೂ ಏನೇನೈತೆ ನನಗೆ ಗೊತ್ತಿಲ್ಲ, ಲೇಟ್ ಆಗುತ್ತೆ. ನೋಡಮ್ಮ, ದೇವ್ರದನ ಶಿವ. ಕ್ಯಾಮ್ರಾ ಹಿಡ್ಕೊಳಕ್ಕಾಗಲ್ಲ, ಬಿಸಾಕ್ ಬಿಡು. ನೋಡ್ರಿ, ಲಿಂಗ್ಸೂರಾಗ ಬೈಕ್ ಹಾಕಿದ್ವಿ. ಅಲ್ಲಿ ಲಸಿಂದ ಬಸ್ ಹತ್ತೀವಿ. ಮೇಡಮ್ ಫುಲ್ಲು ಹಚ್ಚಿ ನಿದ್ದೆ ದಬಾಯಿಸಿ ಹೊಡ್ಯಾಕತ್ಬಿಟ್ಟಾರ. ನಾವು ಎಷ್ಟು ವೀಡಿಯೋ ಮಾಡಿದ್ರು ಈ ಕಡೆಗೆ ಒಟ್ಟ ಕಬ್ರಿಲ್ಲ. ಅಲ್ಲಿ ಲಸಿಂದ ಸುರ್ಪುರ್ ಬಂತು. ಸುರ್ಪುರ್ ಬಸ್ ಸ್ಟ್ಯಾಂಡ್ನಾಗ ಇಳಿದ್ವಿ. ಅಲ್ಲಿ ಲಸಿಂದ ಏನಾನ ನಾಷ್ಟ ಮಾಡಮಂತ ಹೋಟೆಲ್ ಹುಡುಕಿದ್ವಿ. ಒಂದು ಚಲೋ ಹೋಟೆಲ್ ಸಿಕ್ತು. ಅಲ್ಲಿ ಲಸಿಂದ ಪಡ್ಡು ಪಲಾವ್ ತೊಗೊಂಡ್ವಿ. ಪಲಾವ್ ಅಷ್ಟೇನು ಚೆನ್ನಾಗಿರಲಿಲ್ಲ, ಪಡ್ಡೇನ ಮಸ್ತ್ ಇತ್ತು. ಅಲ್ಲಿ ಲಸಿಂದ ನಾಷ್ಟ ಮಾಡಿ ನೋಡ್ರಿ, ಜಸ್ಟ್ ಸುರ್ಪುರ್ ಸ್ಟಾಪ್ ಆಗಿದ್ವಿ. ಇಲ್ಲಿ ಸುರ್ಪುರ್ ಬಸ್ ಸ್ಟ್ಯಾಂಡ್ ಹೊರಗಡೆ ನಾಷ್ಟ ಮಾಡಕ್ ನಿಂತ್ವಿ. ಪಡ್ಡು ಪಲಾವ್ ತಿನ್ನಿದ್ವಿ. ಬರ್ರಿ ನಾಷ್ಟ ಮಾಡಮ್ರಿ ಎಲ್ಲಾರು. ಇದಾದ್ಮೇಲೆ ಈಗ ನೆಕ್ಸ್ಟ್ ಚಂಬಾವಿ ಬಸ್ ಹತ್ತಬೇಕು. ಅಲ್ಲಿ ಹಚ್ಚಿಂದ ನನ್ನ ಮಗ ಎಡ್ರಮಿ ನನ್ನ ಕರ್ಕೊಂಬರಕ್ ಬರಕತ್ತಾನ. ಬರ್ತಾನ ಇಲ್ಲ ಗೊತ್ತಿಲ್ಲ. ಬರ್ಲಿಲ್ಲ ಅಂದ್ರೆ ಆರಾಮ ಕೆಂಬಾವಿಗೆ ಒಳಗೆ ಹೋಗ್ಬೇಕು. ಬಂದ್ರೆ ಕರ್ಕೊಂಡೋಗಿ. ಈಗ ನೋಡ್ರಿ, ನಾನು ಇದು ದ್ವಾಸಿ ಮಾಡಿದ್ದೆ, ಬಟ್ ಇಷ್ಟು ದೊಡ್ಡದು ಚಾಪಿನಿ ತಂದ್ಬಿಟ್ಟಾರ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ನಾನೇನ ಸ್ವಲ್ಪ ಬರ್ತೈತೆ ಅಂತ ಮಾಡಿದ್ದೆ. ಇಲ್ಲಿ ನೋಡ್ರಿ, ಅಮ್ಮ ತಂದು ಕೊಟ್ಟಾಳ ಚಾಪಿನಿ. ದೊಡ್ಡದು ಹಾಸಿಗೆ ಮಗ ಮಾಡ್ತೀವಲ್ಲ, ದೊಡ್ಡದು, ಅಷ್ಟು ದೊಡ್ಡ ಚಾಪಿನಿ ಐತಿ ಇಲ್ಲಿ. ಸುರ್ಪುರ್ ಬಸ್ ಸ್ಟ್ಯಾಂಡ್ ಪಕ್ಕನೇ ಈ ಹೋಟೆಲ್ ಇದೆ. ಅಕಸ್ಮಾತ್ ನೀವೇನಾದ್ರೂ ಇಲ್ಲಿ ಬಂದರೆ ಪಡ್ಡು ದೋಸೆ ಟ್ರೈ ಮಾಡಿರಿ. ಪಲಾವು ಅಷ್ಟಕ್ಕಷ್ಟೇ ಇತ್ತು, ಅಷ್ಟೇನು ಟೇಸ್ಟ್ ಇದ್ದಿದ್ದಿಲ್ಲ. ಸೊ ಕೆಂಬಾವಿ ಬಸ್ ಸಿಕ್ತು ನಮಗೆ. ಬಸ್ ಹತ್ಕೊಂಡು ಹೊಂಟಿವಿ. ಇಲ್ಲಿ ನೋಡ್ರಿ, ಅಲ್ಲಿ ಲಸಿಂದ ನನಗೆ ಫುಲ್ಲು ಸುಸ್ತಾಗಿಬಿಟ್ಟಿತ್ತು. ಬಸ್ನಾಗ ಹಚ್ಚಿ ನಿದ್ದೆ ಹೊಡ್ಯಾಕತ್ಬಿಟ್ಟಿನಿ. ಒಟ್ಟ ಮಕ್ಕಂಡಿದ್ದ ಕಬ್ರಿ ಇಲ್ಲ ನನಗೆ. ಅವಾಗ ವಿಡಿಯೋ ಮಾಡಿ ಚೇತನ. ನಾ ಅವಾಗಲೇ ಹೇಳಿದ್ ನೋಡ್ರಿ, ಕಳ್ಳ ಅಂತೇಳಿ. ನೋಡ್ರಿ, ನೋಡಕ ಸಿಂಗರ್ ಅಂತ, ನೋಡಕ್ ಒಳ್ಳೆ ಕಳ್ಳನ್ ಮಗ ಹುಡ್ರು ಹಿಡ್ಕೊಂಡು ಹೋಗಿ ಬಂದಿದ್ದಂಗೆ. ದಕ್ಷ ಹೇಳ್ತೀನಿ, ಕಂಡು ಹಿಡಿತೀಯಾ? ಹೇಳು. ಸೂ ಸೂ ಅಂದ್ರೆ ಸೂವರ. ನನಗೆ ಒಂಥರ ಮುಳ್ಮುಳ ಅಂತೈತೆ. ಯಾರ ಏನ ನಿಮ್ಮ ಅಣ್ಣ ಏನ ಮಾಡಂಗದ ನೋಡ್ಗ ನಿಂತಿರೋ ಸ್ಟೈಲ್ ನೋಡಿ. ಇದು ಯಾವ್ದೋ ಗಾಡಿ ಕೊಳು ಮಡಿಕೆ ಮುಂದೆ ನಿಂತ ನೋಡ್ಕೇರಿ. ಆಮೇಲೆ ಇದ್ರ ಬಗ್ಗೆ ವಿಚಾರ ಮಾಡ್ಕೊಂತ ಸ್ವಲ್ಪ ತಡಿ. ಆಹಾ, ಸುಂದರ, ಏನೋ ಬ್ಯೂಟಿಫುಲ್ ಆಗಿದೆ. ಜನಮಕ್ಕೆ ಇಬ್ಬರು ಬಿಜಿ ಆಗಿರ್ಬೇಕಾದ್ರೆ ಮಧ್ಯದಲ್ಲಿ ಮೂಗ್ ತೋರ್ಸೋದ್ ಬಿಡ್ಬಿಡು. ಇಲ್ಲೋಡ್ರಿ, ಎಷ್ಟಕ್ಕೊಂದು ಜನ ಮದುವೆ ಆಯ್ತು. ಈ ನನ್ನ ಮಗನ ಮದುವೆ ಯಾವಾಗ ಆತೈತೆ ಇಲ್ಲೋಡ್ಗೆ ಹೆಂಗ ನೋಡೋಣ. ಅಯ್ಯಪ್ಪ, ದೇವರೇ ಕಾಪಾಡ್ಬೇಕು. ಯಾರಿಗೆ? ನಂದು ಸಿಂಹ ಬಿಡು, ನಂದೇನು ಹೇಳ್ತೀನಿ. ನಿನ್ನ ನೋಡಿಕೆ ಫಸ್ಟ್ ಹೆಂಗೈತಿ? ಆಹಾ, ಅಲ್ಲಿ ಲಸಿಂದ ಸೀದಾ ಕಲ್ಯಾಣ ಮಂಟಪಕ್ಕೆ ಬಂದ್ವಿ. ಕಲ್ಯಾಣ ಮಂಟಪ ಮಾತ್ರ ಫುಲ್ಲು ಮಸ್ತ್ ಆಗೈತಿ. ಎಲ್ಲ ಗ್ರ್ಯಾಂಡ್ ರೆಡಿ ಮಾಡಿಬಿಟ್ಟಾರ. ಡೆಕೋರೇಷನ್ ಎಲ್ಲ ಮಸ್ತ್ ರೆಡಿ ಆಗೈತಿ. ನಮ್ಮದು ಸ್ಟೇಜ್ ಕೂಡ ರೆಡಿ ಆಯ್ತು. ಇಲ್ಲಿ ಲಸಿಂದ ನಮ್ಮ ಆರ್ಕೆಸ್ಟ್ರಾ ಸ್ಟಾರ್ಟ್ ಮಾಡ್ಕೊಂಡಿವಿ.
ಫಸ್ಟ್ ನಮ್ಮ ಚೇತನ ನಾನು ಓಪನಿಂಗು ಒಂದು ಸಾಂಗ್ ಬಿಟ್ಟಿವಿ. ಅಲ್ಲಿ ಲೆಸ್ಸಿಂದ ಹೋಗಿ ಬಾರೋ ಪಾರಿವಾಳ ಅಂತೇಳಿ ಆ್ಯಕ್ಟಿಂಗ್ ಮಾಡಕತ್ತಿದ್ದೆ. ನನ್ನ ಆ್ಯಕ್ಟಿಂಗಿಗೆ ಎಲ್ಲರೂ ಫಿದಾ ಆಗಿಬಿಟ್ರು. ಅಲ್ಲಿ ಲೆಸ್ಸಿಂದ ಎಲ್ಲರಿಗೆ ಕುಣಿಸಿ ಮಸ್ತ್ ಮಜಾ ಮಾಡಿ ಆ್ಯಕ್ಟಿಂಗ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಅಲ್ಲಿ ಲೆಸ್ಸಿಂದ ಪ್ರೋಗ್ರಾಮ್ ಮುಗೀತು. ನೋಡ್ರಿ ಇದಾದ್ಮೇಲೆ ಏನನ್ನ ಹೇಳಕ್ಕೆ ಡೈಲಾಗ್ ಹೇಳಕತ್ತ ನೋಡ್ರಿ ಈಗ ಹಂಚ್ಕೊಂಬಿಟ್ಟ ನೋಡ್ರಿ ಕ್ಯಾಮ್ರಾ ಬಂದ್ಬಿಟ್ಟೆ ಹಂಚ್ಕೊಂಬಿಟ್ಟ. ಬನ್ನಿ ಫ್ರೆಂಡ್ಸ್ ಎಲ್ಲ ನೋಡ್ರಿ ಬಸ್ ಸ್ಟ್ಯಾಂಡಿಗೆ ಬಂದು ನಾನು ಬಿಡಕ್ಕೆ ಇತ್ತ ಮಕ್ಕಕ್ಕೆ ಒಂದು ಚಾ ಕುಡ್ಸೋದು. ಚಾ ನೀರು ಬೀರ್ ಎಲ್ಲ ಸ್ಟ್ರಿಂಗ್ ಎಲ್ಲ ಕೊಡ್ಸೀನಿ ಬಾಯಾಗಿ ನಾನು ಕುಡ್ದೆ ಅಂದ್ರೆ ತಿನ್ನಂದ್ರೆ ಉಲ್ಟಿ ಮಾಡ್ಕೊಳ ಬುದ್ಧಿ ಮಟ್ಟ ತಿಂದ್ರೆ ನೋಡ್ರಿ ಕರೆಕ್ಟ್ ಭಾಷೆ ಮಾತಾಡೋಲ್ಲ. ಉಲ್ಟಿ ಬುಲ್ಟಿ ಅಂತ ಹೇಳೋಣ ಅಂತಾನ. ನಾನೇ ಉಲ್ಟಿ ಕುಲ್ಟಿ ಅದಾನ ನಮ್ಮ ಮೇಲೆ ಬರಕತ್ತಾನ. ಚಿಂಪಂಗಿ ಇತ್ತಿದ್ದು ಹೋಗಿ ಗಿಡ ಹಾರಾಡ್ತಾ ಯಾರಿಗೆ ಆಯನ್ನಕ್ಕೆ ಹೋಗಿ ಬೈಸಿ ಬಂದಾನ. ಇಲ್ಲಿ ನೋಡ್ರಿ ಸಾಯಂಕಾಲ ಆತ. ಇಲ್ಲಿ ನೋಡ್ಗ ಇದು ಕುಡ್ದು ಬಂದ್ಬಿಡೈತೆ ಅಲ್ಲೇ. ನೋಡ್ರಿ ಹೆಂಗೆ ಮಾಡಕತ್ತ ಕುಡಿದ್ಮೇಲೆ ಈಗ ನೋಡ್ಗ ಬಕ್ ಬರ್ಲಿ ಬಿಡೋದು. ಇಲ್ಲಿ ನೋಡ್ರಿ ಕುಡಿಯೋದು ಇಷ್ಟೊತ್ತಿನಾಗ ಈಗ ಅಡಿಗೆ ಅಡಿಕೆ ಅಂತ ಅಡ್ಡಾಡೋದು. ಹಂಗೆ ಹಿಂಗೆ ಮಾಡಿ ಬಸ್ಸು 7 ಗಂಟೆ ಮ್ಯಾಲೆ ಬಂತು. ಹಂಗೆ ಮಾಡಿ ದೇವೇಂದ್ರಗೆ ಟಾಟಾ ಮಾಡಿ ಸೀದಾ ಅಲ್ಲಿ ಲೆಸ್ಸಿಂದ ಹೊಂಟ್ವಿ. ನೋಡ್ರಿ ಈಗ ನೋಡ್ರಿ ಜಸ್ಟ್ ಜೇವರ್ಗಿ ಬಂದೀವಿ. ಇನ್ನೂ ಒಂದು 20 ನಿಮಿಷ ಆಯ್ತು ಬಸ್ ಯಾವ ಸಿಕ್ಕಿಲ್ಲ. ನೋಡಾಕತ್ತೀವಿ ಬಸ್ ಅವಾಗ ಲೆಸ್ಸಿಂದ ಕಾಯಕತ್ತೀವಿ. ಎಲ್ಲ ಪ್ರೋಗ್ರಾಮ್ ಮುಗಿಸ್ಕೊಂಡು ಲೇಟ್ ಆಯ್ತು ಆಲ್ರೆಡಿ. ಈಗ ಹೊಂಟಿವಿ. ಬಸ್ ಯಾವುದೋ ಬಂದಂಗೆ ಆಯ್ತು. ಐ ಥಿಂಕ್ ಬಂದಿರ್ಬೇಕು ಅನಿಸ್ತೈತೆ ಬಸ್. ನೋಡೋಣ ಬರ್ರಿ. ಸರಿ ಜೇವರ್ಗಿ ಬಸ್ ಹತ್ತಿ ಸೀದಾ ಲತಕ್ಕನ ಮನೆಗೆ ಲಿಂಗಸೂರಿಗೆ ಹೋಗಿ ಅಲ್ಲಿ ಲೆಸ್ಸಿಂದ ಅಲ್ಲೇ ರೆಸ್ಟ್ ಮಾಡಿ ಬೆಳಿಗ್ಗೆ ಅಲ್ಲಿ ಲೆಸ್ಸಿಂದ ಲಿಂಗಸೂರು ಮತ್ತೆ ಬಿಟ್ಟು ಸೀದಾ ಮನೆಗೆ ಬಂದ್ವಿ. ಫುಲ್ಲು ಟಯರ್ಡ್ ಆಗಿಬಿಟ್ಟಿತ್ತು. ಭಯಂಕರ ದೂರ ಆಗಿರೋ ಸಂಬಂಧ ಭಾಳ ಟಯರ್ಡ್ ಆಗಿತ್ತು. ಎಲ್ಲ ಮುಗಿಸ್ಕೊಂಡು ಪ್ರೋಗ್ರಾಮ್ ಮುಗಿಸ್ಕೊಂಡು ಬಂದ್ವಿ. ಬೆಳಗ್ಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ಮತ್ತೆ ಫ್ರೆಶ್ ಅಪ್ ಆಗಿ ಮತ್ತೆ ಈಗ ಸ್ಟುಡಿಯೋಕ್ಕೆ ಹೊಂಟೀನಿ. ಬರ್ರಿ ನೋಡ್ರಿ ಇಷ್ಟೊತ್ತು ಸ್ಟುಡಿಯೋಕ್ಕೆ ಹೋಗಿದ್ದೆ. ಸ್ಟುಡಿಯೋ ಅವಾಗಲೇ 6 ಗಂಟೆಗೇನು ಹೋಗಿದ್ದೆ. ಎಲ್ಲ ಮುಗಿಸ್ಕೊಂಡು ಕೀಲಿ ಹಾಕ್ಕೊಂಡು ಸೀದಾ ಈಗ ಜಸ್ಟ್ ಮನೆಗೆ ಬಂದೆ. ಈಗ ಊಟ ಮಾಡಬೇಕು. ನಿಮ್ಮದು ಎಲ್ಲರದು ಊಟ ಆಯ್ತಾ? ಏನು ಅಡುಗೆ ಮಾಡಕತ್ತಾರ ಬರ್ರಿ ನೋಡೋಣ. ಏನು ಮಾಡಕತ್ತಾರ ನಂಗೆ ಗೊತ್ತಿಲ್ಲ. ಏನು ಮಾಡಕತ್ತಿ ಚೇತನ? ಚಪಾತಿ ಪಲ್ಯ ಮಾಡಿ ಕರೆಕ್ಟ್ ನೋಡ್ರಿ. ಇವತ್ತು ರಾತ್ರಿ ನಮ್ದು ಊಟ ಚಪಾತಿ ಕರೆಕ್ಟ್ ಪಲ್ಯ ಆಲೂಗಡ್ಡೆ ಇದೆ. ಬೆಳಗ್ಗೆ ಲಿಂಗಸೂರಿಂದ ಒಂದು 8 ಗಂಟೆ 7:30 ಹಂಗೆ ಬಿಟ್ವಿ. ಮಧ್ಯಾಹ್ನ ಆಯಿತು, 10 ಗಂಟೆ 10:30 ಆಯಿತು ಮನೆಗೆ ಬರೋಷ್ಟೊತ್ತಿಗೆ. ಹೊರಗಡೆನೇ ಟಿಫನ್ ಮಾಡ್ಕೊಂಡು ಬಂದಿದ್ವಿ. ಬಂದು ರೆಸ್ಟ್ ಮಾಡಿಬಿಟ್ವಿ, ಮಕ್ಕೊಂಬಿಟ್ಟಿವಿ. ಅದಾದಮೇಲೆ ಒಂದೇ ಸಲ ರಾತ್ರಿಗೆ ಅಡುಗೆ ಮಾಡಿದ್ದು. ಚಪಾತಿ ಸ್ಟಾರ್ಟ್ ಮಾಡಕ ನಿಂದು ಊಟ ನಂದಾದ್ಮೇಲೆ ಏನು ಮಾಡ್ತೀಯ? ಸೂರ್ಯವಂಶ ಫಿಲಿಮ್ ಅಂದರೆ ನನ್ನ ಲೆಕ್ಕಕ್ಕಿಲ್ಲ ಗಂಡ. ಹಾಂ ಗಂಡನ ಲೆಕ್ಕಕ್ಕಿಲ್ಲ ಅಲ್ಲ. ಫಸ್ಟು ಗಂಡ ಊಟ ಮಾಡಿದ್ಮೇಲೆ ಹೆಂಡ್ತಿ ಉಣ್ತಾರಂತ. ನೀನು ಇಲ್ಲ ನಂಗೆ ಹೊಟ್ಟೆ ಹಸಿಯಾಗಿಲ್ಲ ನಾನು ಆಮೇಲೆ ಮಾಡ್ತೀನಿ ಹಂಗೆ ಯಾಕೆ ಆ ಸ್ಟೈಲ್ನಾಗ ಯಾಕಂತೀನಿ ಯಾವಾಗಲೂ? ಅಂದರೆ ಗಂಡನ ಲೆಕ್ಕಕ್ಕಿಲ್ಲ. ಹಾಂ ಅದಕ್ಕೆ ಅಂತ ಅಷ್ಟು ಪಾಲ್ಸಲ್ಲ ನಾನು. ಪಾಲ್ಸಲ್ಲ ಅವಾಗಿನ ಕಾಲದಾಗ ಭಾಳ ನಮ್ಮ ಅಜ್ಜಿ ಕಾಲದ ಪಾಲಿಸ್ತಿದ್ರು ಹಂಗೆಲ್ಲ. ಗಂಡ ಊಟ ಮಾಡಿದ್ಮೇಲೆ ಮಾಡಬೇಕು. ಇವಾಗ ಫಸ್ಟ್ ನಿಂದು ಊಟ ಆಮೇಲೆ ಹೋಗಿದ್ದೆಲ್ಲ ನನಗೆ ಊಟ ಹಂಗೆ ಅನ್ನಕತ್ತಿ ಅಂತ ಇಲ್ಲಿ ಅರ್ಥ ಆಯ್ತು. ಇಂಡೈರೆಕ್ಟ್ನಾಗೆಲ್ಲ ಅರ್ಥ ಆಯ್ತು. ಇವಾಗ ಸ್ವಲ್ಪ ಅಪ್ಡೇಟ್ ಆಗಿದೆ. ಅಲ್ಲ ಹಂಗೇನಲ್ಲ ಅಲ್ಲ ಅದು ನನಗೆ ಅರ್ಥ ಆಯ್ತು. ಫಸ್ಟ್ ಊಟ ಮಾಡ್ತಾರೆ ನೋಡಿ ಚಲೋ ಮರ್ಯಾದೆ ಕೊಟ್ಟು ಹಿಂಗೇನು ಮಾತಾಡೋದು ನಂಗೆ? ಹಾಂ ಅಲ್ಲ ನನಗೆ ಹಿಂಗೇನು ಮಾತಾಡೋದು? ಬರ್ರಿ ಹೋಗ್ರಿ ಇಲ್ಲ ರೀ ಈಗ ಇಲ್ಲ ಚಪಾತಿ ಜಬರ್ಸಿ ಮತ್ತು ನಿಮ್ಮ ಅಣ್ಣ ಹೊಸೂರು ಪ್ರೋಗ್ರಾಮಿಗೆ ಹೋಗಿದಾಗ ಹೆಂಡ್ತಿಗೆ ಹೆಂಗೆ ಕರಿತಾನತ್ತ? ನೀ ಹೇಳ. ಏಯ್ ಇಲ್ಲಿ ಬಾ, ಇಲ್ಲಿ ಹಿಂಗೆ ಕರಿತಾನೆ. ಹಾಂ ನೆನಪಾದ ನೋಡಿ ಇವತ್ತು ನಾನು. ನೋಡ್ರಿ ಈಗ ಟಮಾಟೆ ಸಾರು ಅನ್ನ ಬೆಂಕಿ ಆಗೈತಿ. ಇಲ್ಲಿ ನೋಡ್ರಿ ಟಮಾಟೆ ಸಾರು ನಂಬರ್ 1. ನಮ್ಮ ಚೇತನ ಅವರ ಕೈಯಲ್ಲಿ ಏನೇ ಮಾಡಿದರೂ ನಂಬರ್ 1 ಬ್ಯೂಟಿಫುಲ್. ಇಲ್ಲ ನಿಜವಲ್ಲ ಮಸ್ತ್ ಮಾಡ್ತೀಯ. ಅಷ್ಟು ಮಾಡಿದ್ದಕ್ಕೆ ಊಟ ಮಾಡಕತ್ತೀನಿ, ಇಲ್ಲದ್ರೆ ಊಟ ಮಾಡ್ತಿದ್ದಿಲ್ಲ. ನೋಡ್ರಿ ಹಂಗೆ ಊಟ ಮಾಡ್ಕೊಂತ ಈಗ ಪಿಕ್ಚರ್ ನೋಡಕತ್ತಿದ್ದೆ. ಅಭಿ ಫಿಲಿಮ್, ನಮ್ಮ ಪುನೀತ್ ರಾಜ್ಕುಮಾರ್ ಫಿಲಿಮ್ ನೋಡಕತ್ತಿದ್ದೆ. ಅದ್ರಾಗ ಒಂದು ಸೀನ್ ಬರ್ತ್ರಿ. ಏನಂದರೆ ಇಕ್ಕಿ ಚೇತನ ಆ ಸೀನ್ ನೋಡಿ ಏನು ಅನ್ಬೇಕು ಈಗ?
ಅಲ್ಲ ಪಾಪ ರಮ್ಯಾ ಎದಕ್ಕೆ ಮಕ್ಕಂಬಿಟ್ಟು ಪಾಪ ಅಂತ ನಾನು ಅಂತನು ಅಯ್ಯೋ ಅಲ್ಲೇ ಮಳೆಗೆ ಐತಿ ಹೋಗಿ ಮನೆಗೆ ಹೋಗಿ ಮಕ್ಕಳದ್ ಬಿಟ್ಟು ಈಕೆ ಎದಕ್ಕೆ ಮಳೆ ಆಗಬೇಕಂತ ಈಕೆ ಏನಕತ್ತಾಳ. ಅಲ್ಲ ತಡಿ, ಈಗ ಪುನೀತ್ ಬರ್ತಂದೆ ಅಂತಾನ ಆಕಿ ಮಳೆ ಬರ್ತದಂತ ವೇಟ್ ಮಾಡ್ತಾಳ. ಮಳೆ ಬಂದ್ರೆ ಒಳಗೆ ಒಳಗೆ ಹೋದ್ರೆ ಅದೇ ಪ್ರೀತಿಯಲ್ಲಿ ಆಗ್ತೈತೆ ಅದು. ಅವ್ರು ಪ್ರೀತಿ ಮಾಡ್ಯಾರ. ಅದೇ ಏನಾನ ಈಕೆಗೆ ಏನಾನ ಒಪ್ಸಿರ್ಬೇಕಾಗಿತ್ತು ರೀ. ಮಳೆ ಬರಕತ್ತೈತೆ ಅಂತ ಅನ್ನೋದ್ರಾಗ ಎಲ್ಲ ಊರ್ ಮಂದಿನ ಕರೆಸಿಬಿಡ್ತಿದ್ಲು. ಇವ್ನು ಮಳೆಯಾಗ ನನಗೆ ಇಲ್ಲೇ ಕೂತ್ಕೊಂಡು ಇಲ್ಲೇ ಕುಂದ್ರಬೇಕು ನೀನು ಅಂಥೇಳಿ ಕರೆಸಿ ಊರ್ ಮಂದಿನ ಕರೆಸಿ ಬೆಳಿಗ್ಗೆ ಜಗಳ ಏನಂತಾರಲ್ಲ ಅದು ಜಗಳದ್ದು ಒಂದು ಏನೋ ಮೀಟಿಂಗ್ ಮಾಡಿಸಿ ಅದ್ರೊಳಗೆ ಟುಡೇ ಮಳೆ ಫಂಕ್ಷನ್ ಜಗಳ ಅಂತ ಹಾಕ್ಬಿಡ್ತಿದ್ಲು ಹೆಡ್ಲೈನ್. ನಂಬಿಕೆ ಕುಂತ್ರ ಮುಗ್ದೈತ್ರಿ. ಯಾರು ಮಾಡಲ್ಲಪ್ಪ, ನೀನು ಸಹ ಮಾಡಲ್ಲ ಆ ಥರ. ಅದಕ್ಕೆ ಮಾಡಂಗಿಲ್ಲ. ಅವತ್ತು ನಾ ಮಳೆಗೆ ತೊಯ್ಸ್ಕೊಂಬಂದ್ರಪ್ಪ ಅಂದ್ರೆ ನೀನು ನಿಂದು ಮೈ ತೊಗೊಂಡಿರಗಲ್ಲ, ಅದಕ್ಕೆ ನೀನು ಮಳೆಗೆ ತೊಯ್ಸ್ಕೊಂಬಂದಿ ಅಂತ ಹೆಂಗಂದಿ ನೋಡಿ ಇಂಡೈರೆಕ್ಟ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.